ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ ರಾಧೆ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಒಂದು ಇಲಾಖೆಯವರು ಬಿಟ್ಟಿರುವಂಥ ಒಂದು ಇತಿಹಾಸ, ಭಾರತ ಇತಿಹಾಸದ ಮಾದರಿ ಪ್ರಶ್ನೆ ಪತ್ರಿಕೆ ಮೊನ್ನೆ ನಾನು ವಿಡಿಯೋನ ಬಿಟ್ಟಿದ್ದೆ. ಭಾಳ ಜನ ವಿದ್ಯಾರ್ಥಿಗಳು ನಿಮ್ಮ ಒಂದು ಬೆಂಬಲವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ. ವಿದ್ಯಾರ್ಥಿಗಳೇ, ನಿಮಗಿಲ್ಲಿ ಆಲ್ರೆಡಿ ಹೇಳಿರುವಂತೆ 30 ಅಂಕಗಳಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪೀಠಿಕೆಯಲ್ಲಿ ಶಿಲಾಯುಗ ಮತ್ತು ಲೋಹಗಳಿಗ, ಸಿಂಧು ನಾಗರಿಕತೆ ಈ 3 ಅಧ್ಯಾಯದ ಇಟ್ಟುಕೊಂಡು ಮಂಡಳಿ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಬಿಟ್ಟಿತ್ತು. ಸರ್, ಕೀ ಆನ್ಸರ್ ಬೇಕು ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ಅವರಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮತ್ತು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ನಾನೇನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ವೇಟ್ ಮಾಡಿ. ಯಾಕಂತಂದರೆ ನನ್ನ ಕಡೆ ಇಕ್ವಿಪ್ಮೆಂಟ್ ಭಾಳ ಕಡಿಮೆ ಇರೋದ್ರಿಂದ ನಿಮ್ಮ ಸೈನ್ಸ್ ವಿಡಿಯೋಗಳು ಆದಷ್ಟು ಬೇಗನೆ ಸಹ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕೀ ಆನ್ಸರ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಒಂದು ಪ್ರತಿಪಾದನೆ ಎ ಅಂತ ಕೊಟ್ಟಿದ್ದಾರೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ ಕೊಟ್ಟಿದ್ದಾರೆ ಅವರು. ಪರ್ಷಿಯನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆದರು ಅಂತ ಹೇಳ್ತಾರೆ. ಇದು ಹೇಳಿಕೆ ನೋಡಿ. ಎ ಸರಿಯಾದ, ಆರ್ ತಪ್ಪಾಗಿದೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಎ ಮತ್ತು ಆರ್ ಎರಡು ಸರಿಯಾಗಿ, ಆದರೆ ಆರ್ನ ಎ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಉತ್ತರ ಸಿ ಇದು ಸರಿಯಾದ ವಿವರಣೆ ಮತ್ತು ಹೇಳಿಕೆ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ರಶ್ನೆ, ಸಿಂಧೂ ಜನರ ಪ್ರಧಾನ ದೇವತೆ ಅಂದರೆ ಅದು ಮಾತೃ ದೇವತೆ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ ನೋಡಿ. ಇನ್ನು ನೆಕ್ಸ್ಟು, ಈ ಕೆಳಗಿನ ಬಿಟ್ಟ ಸ್ಥಳದಲ್ಲಿ ಆವರಣ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಆವರಣದಲ್ಲಿ, ಅವುಗಳನ್ನು ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಬುದ್ಧ ಚರಿತವನ್ನು ಬರೆದವನು ಅಶ್ವಘೋಷ. ಯಾರ್ರಿ? ಅಶ್ವ ಈ ಘೋಷ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇನ್ನು ನೆಕ್ಸ್ಟು, ಪ್ಯಾಲಿಯೋಲಿಥಿಕ್ ಪಲಸವನ್ನು ಕಲ್ಲುಗಳು ಅಂತಂದರೆ ಅದು ಈ ಕ್ವಾಡ್ಜೈಟ್ ಅಂತ ಕರಿತೀವಿ. ಹೌದು, ಇಲ್ಲಿದೆ ನೋಡಿ ಕ್ವಾಡ್ಜೈಟ್. ನೆಕ್ಸ್ಟು, ಮೆಂಜುದರ ಎಂದರೆ ಸತ್ತವರ ದಿಬ್ಬ. ಏನ್ರಿ? ಈ ಸತ್ತವರ ದಿಬ್ಬ ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಹೊಂದಿಸಿ ಬರೆಯಿರಿ. ನೋಡಿರಿ, ಪ್ಲೀನಿಯ ನ್ಯಾಚುರಲ್ ಹಿಸ್ಟ್ರಿ ಭಾಳ ಸರಿ ಕ್ವಶನ್ ಕೇಳಿದ್ದಾರೆ. ಕಾಕುಸ್ತವರ್ಮನ ಹಲ್ಮಿಡಿ ಶಾಸನ. RD ಬ್ಯಾನೇಜ್ ಅವರು ಮೆಂಜುದಾರ್ ಒಂದು ನಗರವನ್ನು ಕಂಡು ಹಿಡಿತಾರೆ, ಪತ್ತೆ ಹಚ್ತಾರೆ ಅಂತ ಹೇಳ್ತೀನಿ. ಇನ್ನು ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಭಾಳ ಸರಿ ಕೇಳಿದ್ದಾನೆ. ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಯಾವುದ್ರಿ? ಕವಿರಾಜ ಮಾರ್ಗ. ಸಿಂಧೂ ನಾಗರಿಕತೆ ಸ್ಥಾನಗಳು ಎಲ್ಲಿದೆ ಅಂತಂದರೆ ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಮೆಹೆಂಜೋ ದಾರೋ. ಎಲ್ರಿ? ಮೆಹೆಂಜೋ ದಾರೋದಲ್ಲಿದೆ. ಹಾಗಾಗಿ ಅವೆರಡು ನಿಮ್ಗೆ ಉತ್ತರ ಗೊತ್ತಿರಲಿ. ಇನ್ನು ಭಾರತದ 2 ಪ್ರಾಚೀನ ಏನು ಹೇಳ್ತಾರೆ ಅವ್ರಿಗೆ ನೋಡ್ರಿ, ಭಾರತದ 2 ಇತರೆ ಹೆಸರುಗಳು ಅಂತ ಕೇಳಿದ್ದಾರೆ. ನೀವೆಲ್ಲ ಗೊತ್ತಿದೆ. ಒಂದು ಭರತಖಂಡ, ಇನ್ನೊಂದು ಯಾವುದು? ಒಂದು ಭರತಖಂಡ, ಇನ್ನೊಂದು ಭರತವರ್ಷ, ಜಂಬೂದ್ವೀಪ, ಹಿಂದೂಸ್ತಾನ ಅಂತಿದ್ದಾವೆ. ಅವುಗಳಲ್ಲಿ ಏಕಾದ 2 ಹೆಸರಿಸಿ ಅಂತ ಕೊಡ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳು, ಹಿಂದೂ ಧರ್ಮ ಇದೆ, ಬೌದ್ಧ ಧರ್ಮ ಇದೆ. ಇನ್ನು ಕರ್ನಾಟಕವನ್ನು ಆಳಿದ ಯಾವುದಾದ್ರೂ 2 ರಾಜಮನೆತನ, ಕದಂಬರು, ಚಾಲುಕ್ಯರು. ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲ ನಡುವಿನ ವ್ಯತ್ಯಾಸ ನೋಡಿರಿ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಮತ್ತು ಲಿಖಿತ ಆಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸಲಾಗಿದೆ ಅಂತ ಹೇಳ್ತಾರೆ. ನಿಯೋಲಿಥಿಕ್ ಪದದ ಅರ್ಥ ಅಂತಂದರೆ, ನಿಯೋಲಿಥಿಕ್ ಎಂಬ ಪದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿರುವಂಥದ್ದು. ಸಿಂಧೂ ನಾಗರಿಕತೆ 2 ನಗರಗಳು ಅಂತಂದರೆ ಹರಪ್ಪ ಮತ್ತು ಮೆಂಜೋದಾರೋ. ಸಿಂಧೂ ಜನರ 2 ರಫ್ತುಗಳಂದರೆ ದಂತ, ಚಿನ್ನ, ಮುತ್ತುಗಳು ಅಂತ ಹೇಳ್ತಾರೆ. ಬೇಕಾದ 2 ಕಿಲಿ ಬರೀರಿ. ಇನ್ನು ನೆಕ್ಸ್ಟು, ಸಿಂಧೂ ನಾಗರಿಕತೆ ಅಂತ್ಯಕ್ಕೆ 2 ಕಾರಣಗಳಂತಂದರೆ ಪ್ರವಾಹ, ಭೂಕಂಪ, ಆರ್ಯರ ದಾಳಿ ಅಂತ ಹೇಳ್ತೀವಿ. ಸೊ 2 ಅಂಕದ ಪ್ರಶ್ನೆ ಉತ್ತರ ಆಯಿತು. ನೇರವಾಗಿ ಭಾಗ ಸಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಭಾಗ ಸಿಯಲ್ಲಿ 5 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟು 4 ಪ್ರಶ್ನೆಗೆ 2 ಉತ್ತರಿಸಿ ಅಂತ ಕೇಳ್ತಾರೆ. ಒಂದನೇದು, ವೈವಿಧ್ಯತೆಯಲ್ಲಿ ಏಕತೆ ಎಂಬ ಪ್ರಮುಖ ಲಕ್ಷಣವನ್ನು ವಿವರಿಸಿ ಅಂತ ಹೇಳ್ತಾರೆ. ನಾನು ಮೇನ್ ಪಾಯಿಂಟನ್ನು ಹೇಳ್ಕೊತ ಹೋಗ್ತೀನಿ ನೋಡಿ. ಭೌಗೋಳಿಕ ವೈವಿಧ್ಯತೆ ಮೊದಲನೇ ಪಾಯಿಂಟ್ ಏನ್ರಿ? ಭೌಗೋಳಿಕ ವೈವಿಧ್ಯತೆ. ಅದು ಹಿಮಾಲಯ ಆಗಿರ್ಬೋದು, ಸೀಮೆಗಳಾಗಿರ್ಬೋದು, ಪ್ರಸ್ಥಭೂಮಿ ಕರಾಳು ಪ್ರದೇಶ ಆಗಿರ್ಬೋದು. ಎರಡನೇದು, ಜನಾಂಗಿ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ದ್ರಾವಿಡ, ನಿಗ್ರೋ, ಮಂಗಲಿಯನ್, ಅಲ್ಪಾಯನ್ ಅಂತ ಮುಂತಾದ ಭಾಷಾ ವೈವಿಧ್ಯತೆ ಮತ್ತು ಜನಾಂಗೀಯತೆ ಇದೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ. ಬಹಳಷ್ಟು ಧರ್ಮಗಳು, ಪಂಥಗಳು, ಭಾಷೆ, ಜನಾಂಗೀಯ ಪ್ರಭೇದ ಇಲ್ಲಿದೆ. ಆರ್ಥಿಕ ವೈವಿಧ್ಯತೆ. ಭಾರತದಲ್ಲಿ ಸಂಪನ್ಮೂಲಗಳ ಅಸಮಾನವಾದ ಹಂಚಿಕೆ ಇದೆ. ತುಂಬ ಶ್ರೀಮಂತರಿದ್ದರೆ, ಇನ್ನೊಂದು ಕಡೆ ತೀರಾ ಬಡವರಿದ್ದಾರೆ. ಭೌಗೋಳಿಕ ಏಕತೆ. ಉತ್ತರ ಹಿಮಾಲಯ, ದಕ್ಷಿಣ ಸಾಗರಗಳು ಜಗತ್ತಿನ ಇತರೆ ಪ್ರತ್ಯಕ್ಷ ಭೌಗೋಳಿಕ ಭಾಗವಾಗಿದೆ. ಆಡಳಿತಾತ್ಮಕ ಏಕತೆ. ಪ್ರಾಚೀನ ಕಾಲದ ಭಾರತ ಹಲವಾರು ರಾಜ್ಯ ಸಂತಾನಗಳನ್ನು ತರಲು ಪ್ರಯತ್ನಿಸಿತು. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆ ಅಂತೇಳಿ ಉತ್ತರವನ್ನು ನೀವು ಬರಿತಾ ಹೋಗಿ. ಭಾರತದ ಇತಿಹಾಸ ರಚನೆಗೆ ಸಹಾಯಕವಾದ ಸಾಹಿತ್ಯಿಕ ಮೂಲಾಧಾರ ಭಾಳಷ್ಟು ಇದ್ದಾವೆ.
ಅದು ವಿದೇಶಿ ಬರಹಗಾರ ಆಗಿರ್ಬೋದು. ಸಾಹಿತ್ಯ ಅದರಾಗ ಮೆಗಸ್ತನಿಸ್, ಟಾಲೆಮಿ, ಗ್ರೀಕ್ ಅನೆಮಿಕ್, ಪ್ಲೀನಿ, ಯುವೆನ್ಸ್ತಾಂಗ್, ಪಾಯಿಯಾನ್, ಫಿರ್ದೋಸಿ, ಬಾಬರ್, ಜಹಾಂಗೀರ್, ಅಫುಲ್ಫಸು ಅವರೆಲ್ಲ ಒಂದು ಉತ್ತರವನ್ನು ನಾನು ಸ್ಕ್ರೀನ್ಶಾಟಲ್ಲಿ ಕೊಟ್ಟಿದ್ದೀನಿ, ಅದನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಭಾರತ ಇತಿಹಾಸ ರಚನೆ ಪ್ರಾಕ್ತನ ಅದರ ಮಹತ್ವವನ್ನು ಕುರಿತು ಅಂಥೇಳಿ ನಿಮ್ಗೆ ಆಲ್ರೆಡಿ ಇಲ್ಲಿ ಉತ್ಪನ್ನಗಳಿದ್ದಾವೆ, ಸ್ಮಾರಕಗಳಿದ್ದಾವೆ, ನಾಣ್ಯಗಳಿದ್ದಾವೆ, ವರ್ಣಚಿತ್ರಗಳು, ಶಾಸನಗಳು ಎಲ್ಲವೂ ಸಹ ನಿಮಗೆ ಈ ಭಾರತ ಇತಿಹಾಸದ ರಚನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಇನ್ನು ಕೊನೆಯ ಪ್ರಶ್ನೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆ ವಿವರಿಸಲಿ. ಫಸ್ಟ್ನೇ ನಗರ ಯೋಜನೆ ಯಾವ ರೀತಿ ವಿಶಿಷ್ಟ ಲಕ್ಷಣವನ್ನು ಹೊಂದಿತ್ತು, ಉಚ್ಚ ನಾಗರಿಕ ಅಭಿವೃದ್ಧಿ ಜೀವನವನ್ನು ನಡೆಸುತ್ತಾ ಸಾಬೀತು ಸಿಂಧೂ ನಾಗರಿಕತೆ ಏಕರೂಪತೆ ಯೋಜನೆ ಮೇಲೆ ನಿರ್ಮಿಸಲಾಗಿದೆ. ನೇರ ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ಥಾನದ ಕೊಳ, ಉಗ್ರಾಣಗಳು, ಕಟ್ಟಡಗಳು. ಮೇನ್ ಪಾಯಿಂಟ್ಗಳನ್ನು ಹಾಕಿ ನಿಮ್ಮದೇ ಆದಂಥ ರೀತಿಯಲ್ಲಿ ಮತ್ತು ಪುಸ್ತಕದ ಆಧಾರದ ಮೇಲೆ ಉತ್ತರವನ್ನು ಕೊಡಿ ಅಂತ ಹೇಳ್ತೀನಿ. ಸೊ ಇದು ನಿಮಗೆ ಒಂದು ಸೆಕೆಂಡ್ PUCಯ ಕಂಪ್ಲೀಟ್ LBA ಆಧಾರಿತ ಘಟಕ ಪರೀಕ್ಷೆಯ ಕೀ ಉತ್ತರಗಳಾಗಿತ್ತು ಸ್ನೇಹಿತರೆ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೇ ರಾಧೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.